ಹಲೋ. ಯಾಕೋ ಎಷ್ಟು ಸತಿ ಕಾಲ್ ಮಾಡಿದ್ರು ಫೋನ್ ನಾಟ್ ರೀಚಬಲ್ ಬರ್ತಿದೆ? ಫೋನ್ ಪ್ರಾಬ್ಲಮ್ ಇತ್ತು ಕಣ. ಸಾಕೋ, ಎಷ್ಟೋ ಸುಳ್ಳು ಹೇಳ್ತೀಯಾ. ಅವಳೇ ಬೇಡ ಅಂತ ನಿನ್ನ ಬಿಟ್ಟೋದ್ರು, ಯಾಕೆ ಅವಳಿಂದನೇ ಹೋಗ್ತಾ ಇದೆಯಾ ನೀನು? ಪ್ರೀತಿಲಿ ಜಗಳ ಎಲ್ಲ ಇದ್ದಿದ್ದೆ ಕಣ. ಇವಾಗಲೇನೋ ಕೋಪದಲ್ಲಿ ಅವಳು ನನ್ನ ಬೇಡ ಅಂತಿದ್ದಾಳೆ ಅಷ್ಟೇ. ಅವಳಿಗೆ ನನ್ನ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗಿಲ್ಲ, ನನಗೂ ಕೂಡ ಅವಳ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ನಿನ್ನ ಈ ರೀತಿ ನಮ್ಮ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ. ಒಂದೆರಡು ದಿನ ಕಣ, ಎಲ್ಲ ಸರೋಗುತ್ತೆ. ಅವಳೇ ಬಂದು ಸಾರಿ ಕೇಳ್ತಾಳೆ ನೋಡು. ಸರಿ, ನೀನು ಎಲ್ಲಿದೆಯಾ ಈಗ? ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಬಂದಿದ್ದೀನಿ. ನಿನಗೆ ಸಂಜೆ ಸಿಗ್ತೀನಿ. ಸ್ವಾಮಿಗೆ ಹೇಳಿದ್ದೀನಿ, ನಿನ್ನ ಬಂದು ಪಿಕ್ ಮಾಡ್ತಾನೆ. ಸರಿ. The number you have dialed is currently busy. The number you have dialed is currently busy. ಬ್ರೋ, ಸೂರ್ಯ ನಿಮಗೆ ಕಾಲ್ ಮಾಡಿ ಕೇಳ್ದ? ಅವನಿಗೆ ಬರೋಕೆ ಹೇಳಿದ್ರೆ ನೀನು ಕಾಲ್ ಮಾಡೋಕೆ ಹೇಳೋ ನೋಡು. ಸರಿ, ಎಲ್ಲಿದೆಯಾ ನೀನೀಗ? ನಾ ಇಲ್ಲೇ ಕೋಂಪನಗರದಲ್ಲಿದ್ದೀನಿ. ಇಷ್ಟಕ್ಕೂ ಅವನೆಲ್ಲಿದ್ದಾನೆ? ಅವನೇನೋ ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾನಂತೆ, ಸಂಜೆ ಸಿಗ್ತೀನಿ ಅಂತಂದ. ಸರಿ, ನೀನು ಬಂದ್ಬಿಡಿ ಇಲ್ಲಿಗೆ. ಎಷ್ಟೊತ್ತಿ ಹೇಳ್ಬೇಕು ನಿಮಗೆ ಪದೇ ಪದೇ ಕಾಲ್ ಮಾಡಬೇಡ ಅಂತ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಂಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಕವ್ಯ ಒಂದ್ಸಲಿ ನಾನು ಹೇಳಿದ ಮಾತು ಕೇಳು. ಅದಾದ್ಮೇಲೆ ನಿನಗೆ ಇಷ್ಟ ಬಂದಂಗೆ ಮಾಡು ಪ್ಲೀಸ್. ಏನು ಹೇಳು? ಹೇಳು ಕವ್ಯ, ಏನಾಯಿತು? ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಏನೂ ಆಗಿಲ್ಲ. ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಅನ್ನೋದು ಇತ್ತು ಅನ್ನೋದಾದರೆ ದಯವಿಟ್ಟು ನಂಗೆ ಕಾಲ್ ಮಾಡಬೇಡ. ಸರಿ, ನಾನೊಂದು ಕೇಳಲಾ? ಕೇಳು. ಕೊನೆದಾಗ ಒಂದ್ಸಲಿ ನಿನ್ನ ಮೀಟ್ ಮಾಡಬೇಕು, ನಿನ್ನ ಹತ್ರ ಮಾತಾಡಬೇಕು. ಅದಾದಮೇಲೂ ನಾನಂದರೆ ನಿನಗೆ ಇಷ್ಟ ಇಲ್ಲ ಅಂತಂದರೆ ಜನ್ಮದಲ್ಲೂ ನಿನಗೆ ನಾನು ಮುಖ ತೋರಿಸಲ್ಲ. ಪ್ಲೀಸ್ ಕಾವ್ಯ. ಸರಿ, ಮೀಟ್ ಆಗ್ತೀನಿ. ಯಾವಾಗ? ಇನ್ನು ನೀನು ಟಾರ್ಚರ್ ತಡ್ಕೊಳಕ್ಕಾಗಲ್ಲ, ಈಗಲೇ ಮೀಟ್ ಆಗ್ತೀನಿ. ಸರಿ ಕಾವ್ಯ. ಒಲವೇ ನನ್ನೊಲವೇ ನೀ ತೊರೆದ ಕ್ಷಣವೇ ನೆನಪು ಬರಿ ನೆನಪು ನನ್ನ ಕೊಲ್ಲುತ್ತಿದೆ. ಹೃದಯ ಹೃದಯ ಪರಿಪರಿಯಾಗಿ ಜಪಿಸು, ಮನದ ಒಳಗೆ ಗುರುತೊಂದನಿ ಸ್ಥಾಪಿಸು. ಒಲವೇ ನನ್ನೊಲವೇ ನೀ ತೊರೆದ ಕ್ಷಣವೇ ನೆನಪು ಬರಿ ನೆನಪು ನನ್ನ ಕೊಲ್ಲುತ್ತಿದೆ. ಒಲವಿಂದ ಒಮ್ಮೆ ಸೋಕಿ ನೆನಪೆಲ್ಲ ದೂರ ನೂಕಿ ಹೇಳೋಕೇನಿದೆ ಬಾಕಿ, ಮರಳಿ ಬರುವೆಯ ನನ್ನ ಪೈಕಿ. ಶಿವು, ಹೇಗಿದ್ಯಾ? ಲವಲ್ ಬ್ರೇಕಪ್ ಆದಮೇಲೆ ಹುಡುಗರನ್ನ ಹೇಗಿದೆ ಅಂತ ಕೇಳಬಾರ್ದು. ನಿಮ್ಮ ಸಮಾಧಾನಕ್ಕೇನೋ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ, ಆದರೆ ಇಲ್ಲಿ ನೋವಿದ್ದೇ ಇರುತ್ತೆ. ನಮ್ಮ ಮನೇಲಿ ಹುಡುಗನ ನೋಡ್ತಿದ್ದಾರೆ, ಸೊ ನನಗೂ ನಿಂಗೂ ಸೂಟ್ ಆಗಲ್ಲ. ಇನ್ಮೇಲಿಂದ ನಂಗೆ ಡಿಸ್ಟರ್ಬ್ ಆಗ. ನಾನೊಂದ್ಸಲಿ ಬಂದು ನಿಮ್ಮ ಮನೇಲಿ ಮಾತಾಡಲಾ? ಏನಂತ ಬಂದು ಮಾತಾಡ್ತೀಯಾ? ಒಂದೊಳ್ಳೆ ಜಾಬ್ ಇದೆಯಾ?
ಲೈಫಲ್ಲಿ ಸೆಟ್ಲ್ ಆಗಿದೆಯಾ? ನಾನು ಹೆಂಗೆ ನೋಡ್ಕೋತೀಯ ನೀನು? ಯಾಕಾಗಿ ನಿಂತಿದ್ಯಾ ಹುಚ್ಚನ್ ಥರ? ಹೌದು, ದಿನ ನಿಂದೆ ಹುಚ್ಚು. ಒಂದು ಹೇಳು, ಹುಚ್ಚು ನಿನ್ನ ಫ್ಯಾಮಿಲಿಗ ಅಥವಾ ನಿನಗ? ಅದು ಹಂಗಲ್ಲ ಶಿವು, ಪ್ಲೀಸ್ ಅರ್ಥ ಮಾಡ್ಕೊ. ನಾಟಕ ಮಾಡಬೇಡ, ನಿಜ ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ? ಹೇಳೋಕ್ಕೇನಿದೆ? ನನಗೂ ನನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಸುಮಾರು ಕನಸುಗಳಿರ್ತವೆ. ನೀನು ಬದಲಾಗ್ತೀಯ ಅಂತ ನೋಡಿದೆ, ನೀನು ಬದಲಾಗೋ ಥರ ಕಾಣಿಸ್ತಾ ಇಲ್ಲ. ನಿನ್ನನ್ನು ಪ್ರೀತಿ ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನರಕ ಅನುಭವಿಸೋಕ್ಕೆ ನನಗಿಷ್ಟ ಇಲ್ಲ. ಅಂದರೆ ಇನ್ನೂ ಹೆಂಗೆ ಹೇಳಬೇಕು ನಿನಗೆ? ಇಷ್ಟು ಹೇಳಿದ ಮೇಲೂ ಅರ್ಥ ಆಗಲಿಲ್ವಾ? ಮಾಡೋಕ್ಕೊಂದು ಒಳ್ಳೆ ಕೆಲಸ ಇಲ್ಲ, ಲೈಫಲ್ಲಿ ಸೆಟ್ಲ್ ಆಗಿಲ್ಲ. ನಾನು ಹೆಂಗೆ ಚೆನ್ನಾಗಿ ನೋಡ್ಕೊತೀಯ ನೀನು? ಅಂದರೆ ದುಡ್ಡೇ ಜೀವನನಾ? ದುಡ್ಡಿಲ್ಲ ಅಂದರೆ ಬದುಕೋದಕ್ಕೆ ಆಗಲ್ವಾ? ಸಾಧಿಸೋದಕ್ಕೂ ಆಗಲ್ವಾ? ದುಡ್ಡೇ ಎಲ್ಲ ಅಲ್ಲ, ಬಟ್ ದುಡ್ಡು ಎಲ್ಲದಕ್ಕೂ ಬೇಕಾಗುತ್ತೆ. ಲೈಫಲ್ಲಿ ಸೆಟಲ್ ಆಗಿರೋನ್ನ ಮದುವೆ ಆಗೋದ್ರಿಂದ ಲೈಫ್ ಚೆನ್ನಾಗಿರುತ್ತೆ. ಆದರೆ ದುಡ್ಡಿರೋನ್ನ ಮದುವೆ ಆಗೋದ್ರಿಂದ ಲೈಫ್ ಫುಲ್ ರಿಚ್ ಆಗಿರುತ್ತೆ. ಸೊ ಈ ಲವ್ ಗಿವ್ ಅನ್ನೋ ಕಮಿಟ್ಮೆಂಟಿಂದ ನನ್ನ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ. ಇಷ್ಟೊಂದು ನಾಲೆಜ್ ಯಾವ ರಥ ಕೆಳಗಡೆ ಬಂತೆ ನಿನಗೆ? ಏನಂದೆ? ನನ್ನ ಪ್ರೀತಿ ಮಾಡಿ ತಪ್ಪು ಮಾಡಿದ್ಯಾ? ನೀನೇ ಹೇಳಿದ್ದು ನಿಜಾನೇ, ದುಡ್ಡಿರೋನ್ನ ಮದುವೆ ಆದರೆ ರಿಚ್ ಲೈಫ್ ಸಿಕ್ಕೇ ಸಿಗುತ್ತೆ. ಆದರೆ ಯಾವನೋ ಸಂಪಾದನೆ ಮಾಡಿರೋದನ್ನ ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಬದುಕು ರಿಚ್ ಲೈಫಾ? ಖುಷಿ ಅನ್ನೋದು ನೀನು ಓಡಾಡೋ ಕಾರಲ್ಲಿ, ಹಾಕೋ ಬಟ್ಟೆಯಲ್ಲಿ, ಇರೋ ಮನೇಲಲ್ಲ, ಇಲ್ಲಿ ಖುಷಿಯಾಗಿರಬೇಕು. ಇಲ್ಲಿ ಖುಷಿಯಾಗಿದ್ರೆ ಎಲ್ಲಿ ಬೇಕಾದರೂ ಖುಷಿಯಾಗಿರ್ಬೋದು. ನೋಡು, ಈ ಕೆಲ್ಸಕ್ಕೆ ಬರ್ದಿರೋ ಡೈಲಾಗ್ಗಳೆಲ್ಲ ಹೇಳ್ಕೊಂಡು ಬದುಕೋ ಮಿಡ್ಲ್ ಕ್ಲಾಸ್ ಜೀವನ ನನಗೆ ಬೇಕಾಗಿಲ್ಲ. ಮಿಡಲ್ ಕ್ಲಾಸಾ? ಪ್ರೀತಿ ಇರೋ ಕಡೆ ಕಮಿಟ್ಮೆಂಟು ಕಾಂಪ್ರಮೈಸ್ ಇರೋದಿಲ್ಲ ಕಾವ್ಯ. ಕೋಪ ಬಂದರೆ ತೋರಿಸ್ತೀವಿ, ಕಷ್ಟ ಬಂದರೆ ಹೇಳ್ಕೋತೀವಿ. ಲೈಫ್ನ ಕ್ಯಾಲ್ಕುಲೇಟ್ ಮಾಡಿ ಬದುಕೋ ಅವಶ್ಯಕತೆ ನಮಗಿಲ್ಲ. ಒಂದು ಸಲ ಯೋಚನೆ ಮಾಡು ಕಾವ್ಯ, ಪ್ಲೀಸ್. ಯೋಚನೆ ಮಾಡೋಕ್ಕೇನಿದೆ? ನಂಗೆ ನಿನ್ನ ಜೊತೆ ಇರೋಕ್ಕಾಗಲ್ಲ ಅಂದರೆ ಇರೋಕ್ಕಾಗಲ್ಲ ಅಷ್ಟೇ. ನನ್ನ ಫ್ರೆಂಡ್ ಜೊತೆ ಇರ್ತೀಯಲ್ಲ, ಅವನೇನೋ ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾನಂತೆ, ಸಂಜೆ ಸಿಗ್ತೀನಿ ಅಂತಂದ. ಸರಿ, ನೀನು ಬಂದ್ಬಿಡಿ ಇಲ್ಲಿಗೆ. ಹೌದು, ಸೂರ್ಯನೇ ಊರಿಗೆ ಹೋಗಿದ್ದಾನಂತೆ. ಬ್ರೋ, ಸೂರ್ಯ ಇವಾಗ ನನ್ನ ಕಣ್ಣು ಮುಂದೆನೇ ಹೋಗ್ತಾ ಇದ್ದಾನೆ. ಜೊತೆಲಿ ಕಾವ್ಯನೂ ಇದ್ದಾಳೆ. ನಿಜ ಬ್ರೋ, ನನ್ನ ಕಣ್ಣೆದುರಿಗೆ ಹೋಗ್ತಾ ಇದ್ದಾರೆ. ಏನು ಸೂರ್ಯ, ಯಾವಾಗ ಬಂದೆ ಊರಿಂದ? ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಬಂದಿದ್ದೀನಿ. ನಿನಗೆ ಸಂಜೆ ಸಿಗ್ತೀನಿ. ಸ್ವಾಮಿಗೆ ಹೇಳಿದ್ದೀನಿ, ನಿನ್ನ ಬಂದು ಪಿಕ್ ಮಾಡ್ತಾನೆ. ಇನ್ನು ನೀನು ಟಾರ್ಚರ್ ತಡ್ಕೊಳಕ್ಕಾಗಲ್ಲ, ಈಗಲೇ ಮೀಟ್ ಆಗ್ತೀನಿ. ಎಷ್ಟು ಸಲ ಮಾವ ಮಾವ ಅಂತ ಕರೆದೆ, ಒಂದು ಸಲಿನೂ ಅವಳು ನಿಂಗೆ ತಂಗಿ ಅಂತ ಅನ್ಸಿಲ್ವಾ? ಒಂದು ಹುಡುಗಿ ಮೋಸ ಮಾಡಿದ್ರೆ ಫ್ರೆಂಡ್ ಹತ್ರ ಹೇಳ್ಕೊತೀವಿ, ಅದೇ ಮೋಸಕ್ಕೆ ಫ್ರೆಂಡೇ ಕಾರಣ ಆದರೆ ಇವ್ರಿಗೆಲ್ಲ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಬ್ರೋ. ಯಾಕೋ ಹಿಂಗಿದೆಯಾ? ಏನಾಯಿತು? ನಾಳೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಇರೋದು ಒಂದೇ ವೇಕೆನ್ಸಿ. ಅದು ಎಲ್ಲರಿಗೂ ಗೊತ್ತು, ಅದು ನಿನಗೆ ಸಿಗುತ್ತೆ ಅಂತ. ಆದರೆ ಏನು ಮಾಡೋದು? ಜಾಬ್ ಸಿಕ್ಕಿಲ್ಲ ಅಂದರೆ ಮನೇಲಿ ಮಗ ಹೇಗೆ ತೋರಿಸೋದು ನಾನು? ನೆಗೆಟಿವ್ ಆಗಿ ಯಾಕೋ ಯೋಚನೆ ಮಾಡ್ತೀಯಾ? ನಿನ್ನ ಪ್ರಯತ್ನ ನೀನು ಮಾಡೋ, ಕೆಲಸ ಸಿಕ್ಕಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳೋಣ. ಹೋಗು, ಈಗ ಸದ್ಯಕ್ಕೆ ಪ್ರಿಪೇರ್ ಆಗೋಗು.
ಯಾಕೆ ಬ್ರೋ ಅವ್ನಿಗೆ ಇಲ್ದಿರೋ ಆಸೆನೆಲ್ಲ ಹುಟ್ಟಿಸ್ತೀರ? ಆ ಟೆನ್ನಿ ಕೋಲ್ಸ್ ನಾಳೆ ಅವನಿಗೆ ಕೆಲಸ ಸಿಗಬೇಕು. ಅದೇಂಗೆ? ನಾಳೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ತಾನೇ ನನಗೆ ಕೆಲಸ ಸಿಗೋದು. ಬ್ರೋ ಇಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಮನೆಗೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಯಾರನ್ನು ಜಾಸ್ತಿ ಪ್ರೀತಿ ಮಾಡಬಾರ್ದು ಸ್ವಾಮಿ. ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದರೂ, ಮೋಸ ಹೋಗ್ತಿದ್ದೀವಿ ಅಂತ ಗೊತ್ತಾದರೂ ಏನು ಮಾಡೋಕ್ಕಾಗ್ತಿಲ್ಲ. ಇವಾಗಲೂ ನೀನು ನನ್ನ ಫ್ರೆಂಡೇ ಕಣ. ಅವಳನ್ನ ಚೆನ್ನಾಗಿ ನೋಡ್ಕೊ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತಿದ್ದೆ, ಎಷ್ಟು ಬೇಕಾದರೂ ದುಡಿತಿದ್ದೆ, ಏನು ಬೇಕಾದರೂ ಸಾಧನೆ ಮಾಡ್ತಿದ್ದೆ. ಆದರೆ ನನಗೆ ನನ್ನ ಇಷ್ಟಪಡೋ ಹುಡುಗಿ ಬೇಕಿತ್ತು. ನನ್ನ ಬ್ಯಾಕ್ಗ್ರೌಂಡ್ ಆಗಲಿ, ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ನೋಡಿ ಬರೋ ಪ್ರೀತಿ ಅಲ್ಲ. ಲವ್ ಮಾಡಬೇಕಾದ್ರೆ ಇಲ್ಲದೆ ಇರೋ ರೀಸನ್ಗಳು ಬ್ರೇಕಪ್ ಮಾಡೋ ಟೈಮಲ್ಲಿ ಬರುತ್ತಲ್ಲ ನಿಮಗೆ. ನನಗೆ ಹೇಳಿರೋ ಕತೆ ಅವನಿಗೆ ನಾಳೆ ಹೇಳ್ಬೇಡ. ಅವನ್ನ ಚೆನ್ನಾಗಿ ನೋಡ್ಕೊ. ಬ್ರೋ, ಏನು ಫೀಲ್ ಆಗ್ತಾ ಇದೆಯಾ? ಫೀಲಿಂಗೆಲ್ಲ ನಮ್ಗೆ ಸೂಟ್ ಆಗಲ್ಲ.